ಕಾವ್ಯ ಅಂತ. ನಾನು ಈ ಪೇಯ್ನ್ ಹೇಗೆ ಅಂದರೆ, ನನಗೆ ನನ್ನ ಮಗಳು ಡೆಲಿವರಿ ಆದಮೇಲಿಂದ ಅದು ಯಾವಾಗ ಸ್ಟಾರ್ಟ್ ಆಯಿತು ಅಂತ ಗೊತ್ತಿಲ್ಲ. ನೋವು ಹೇಗೆ ಅಂದರೆ, ಈ ತೊಡೆ ಭಾಗದಿಂದ ಹಿಡಿದು ಸೊಂಟದಿಂದ ಹಿಡಿದು ಕಾಲಿನ ಒಂದು ಕಾಲು ಮಾತ್ರ ಏನು ಅಂದರೆ ಬಗ್ಗಕ್ಕಾಗಲ್ಲ, ಹಿಡಿಯೋಕ್ಕಾಗಲ್ಲ, ನೋವು ಏನು ಅಂತ ಅರ್ಥ. ಕ್ಯಾಲ್ಶಿಯಂ ತೊಗೊಂಡೆ, ಆ ಮೂಮೆಂಟಲ್ಲಿ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಸಮಯದವರೆಗೂ ಕಡಿಮೆ ಆಗ್ತಾಯಿತ್ತು. ಮತ್ತು ನಾನೆಲ್ಲಾದರೂ ನನಗೆ ಹುಷಾರು ತಪ್ಪಿತು, ಆರೋಗ್ಯ ಸರಿ ಇಲ್ಲ, ಅಥವಾ ಜ್ವರನೋ ಶೀತನೋ ಕೆಮ್ಮು ಬಂತು ಅಂದರೆ, ಅಥವಾ ನನಗೆ ಅದು ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಾದರೂ ಆಗಿರ್ಬೋದು, ಯಾವಾಗಲಾದರೂ ಒಂದೊಂದು ಸತಿ ಅದು ಜಾಸ್ತಿ ಆಯಿತು ಅಂದರೆ ಮತ್ತೆ ಆ ನೋವು ರಿಪೀಟ್ ಆಗ್ತಾಯಿತ್ತು. ಹೇಗೆ ಅದು ರಿಪೀಟ್ ಆಗ್ತಾ ಇರುತ್ತೆ. ಆಮೇಲೆ ನಾನು ಇಲ್ಲಿ ನಿಮ್ಮ ಹತ್ರ ಬಂದ ಮೇಲೆ ಅದು ಗೊತ್ತಾಯಿತು, ಅದು ಸಯಾಟಿಕಾ ಅಂತ ಹೇಳ್ಕೊಂಡು. ಇದುವರೆಗೂ ಅದ್ರ ಹೆಸರು ಸಹಿತ ನಮ್ಗೆ ಅದು ಏನೋ ಪೇಯ್ನ್ ಬರ್ತಿದೆ, ಏನು ಅಂದ್ಕೊಂಡಿದ್ವಿ. ಈಗ ಹೇಗಾಗಿದೆ ಅಂದರೆ, ಈಗ ಅರ್ಧ ಗಂಟೆ ಮುಂಚೆ ನೋವಿತ್ತು, ಈಗ ಒಂದು ಆ ಚಿಕಿತ್ಸೆ ತೊಗೊಂಡ್ಮೇಲಿಂದ ನೋವು ಕಡಿಮೆ ಆಗಿಬಿಟ್ಟಿದೆ. ಕಂಪ್ಲೀಟ್ ಒಂದು ರಿಲೀಫ್ ಸಿಕ್ತಾಗಿದೆ ನನಗೆ ಎಲ್ಲ ಥರದ್ರಲ್ಲೂ. ನಾನು ಮುಂಚೆಯಿಂದನೂ ನಾನು ಸ್ವಲ್ಪ ಆಯುರ್ವೇದಿಕ್ ಕಡೆಗೆ ಒಲವು ಜಾಸ್ತಿ. ಆದರೆ ನಿಮ್ಮಲ್ಲಿ ನಾವು ಬಂದಾಗಿಂದ ಪ್ರತಿಯೊಂದಕ್ಕೂ ನಾನು ನನ್ನ ಮಗಳ ಹತ್ರ, ಮಗಳಿಗಾಗಿರ್ಬೋದು, ನನಗಾಗಿರ್ಬೋದು, ನಮ್ಮ ಮನೆಯವ್ರಿಗಾಗಿರ್ಬೋದು ತಗೊಳ್ತಾ ಇರೋದ್ರಿಂದ ನಾವು ಒಳ್ಳೆ ಒಂದು ಮೆಡಿಸಿನ್ ಅನ್ನೋದಕ್ಕಿಂತ ಮೆಡಿಸಿನ್ ಜೊತೆಗೇನೆ ಓವರ್ ಆಲ್ ನಮಗೆ ಒಂದು ಕಾನ್ಫಿಡೆನ್ಸ್ ಸಿಗ್ತಾ ಇದೆ ಇಲ್ಲಿ. ನನಗೆ ಆರೋಗ್ಯ ಏನೇ ಆದರೂ ಸರಿ ಮಾಡ್ಕೊಡ್ತಾರೆ ಅನ್ನೋ ಭಾವನೆ. ಹೌದು ಆ ಭಾವನೆ ಇದೆ ಒಂದು. ಯಾಕಂದರೆ ಕೆಲವೊಂದು ಅದಕ್ಕೆ ಔಷಧಿ ಜೊತೆಯಲ್ಲಿ ನಾವು ಆ ಒಂದು ತಗೊಳ್ಳೋ ವಿಧಾನ ಆಗಿರ್ಬೋದು, ಅಥವಾ ಆ ಒಂದು ಮಾನಸಿಕವಾಗೂ ಸಹಿತ ನಮಗೆ ಒಂದು ಸಪೋರ್ಟ್ ಬೇಕಾಗುತ್ತೆ. ಸೊ ನನಗೆ ಇಲ್ಲಿ ದೈಹಿಕವಾಗೂ ಸಿಗ್ತಾ ಇದೆ, ಮಾನಸಿಕವಾಗೂ ಏನು ಔಷಧಿಗಳು ಬೇಕೋ ಅದು ಎಫೆಕ್ಟಿವ್ನೆಸ್ಸಿಗೆ ಏನು ಬೇಕೋ ಅದು ಕೂಡ ಸಿಗ್ತಾ ಇದೆ ನಮಗೆ ಇಲ್ಲಿ. ಸರ್ ಥ್ಯಾಂಕ್ ಯು ಮೇಡಮ್. ನಮ್ಮ ಹೆಚ್ಚಿನ ಕರ್ತವ್ಯ ಪ್ರವೃತ್ತರಾಗಕ್ಕೆ ಇನ್ನೂ ಹೆಚ್ಚಿನ ಪ್ರೇರಣೆ ನೀಡಿದೆ. ಇನ್ನೂ ನಾವು ನಿಮಗೆ ಹೆಚ್ಚಿನ ಸೇವೆಯನ್ನು ಆಯುರ್ವೇದ ಮುಖಾಂತರ ನೀಡ್ತೇವೆ. ಧನ್ವಂತರಿ ದೇವ ನಿಮಗೂ ಇನ್ನೂ ಹೆಚ್ಚಿನ ಆರೋಗ್ಯ ಮತ್ತು ಧೈರ್ಯ, ಸ್ಥೈರ್ಯ ಎಲ್ಲದರಿಂದನೂ ಶಾಂತಿ, ನೆಮ್ಮದಿ, ಸುಖಗಳನ್ನು ನೀಡಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಆತ್ರೇಯ ಆಯುರ್ವೇದಾಲಯ ನಿಮ್ಮ ಸೇವೆಗೆ ಸದಾ ಸಿದ್ಧ. ಹಾಗಾಗಿ ನಿಮಗೇನೇ ತೊಂದರೆ ಇದ್ದರೂ ಬನ್ನಿ, ಅದನ್ನೆಲ್ಲ ಆಯುರ್ವೇದ ಮುಖೇನ ಸರಿಪಡಿಸ್ಕೊಡೋಣ. ಧನ್ಯವಾದಗಳು. ಧನ್ಯವಾದಗಳು ಸರ್.